ದೇಶಪಾಲನ ಸುದಯ ವಲಿಸುತ್ತ ದೇಶಪಾಲನ ಸುದಯ ವಲಿಸುತ್ತ ಕಾಂತರೊಂದು ದೋಷದೇನಿದೆ ಬಂದ ಭಾವನೆಗೆ ಕಾಂತರೊಂದು ಎನ್ನುವುದಕ್ಕೆ ಸಾಕ್ಷಿ ಈ ಶ್ರೀಕಾಂತನ ಒಂದು ಸಮಯ ಎಷ್ಟು ಕಳೆಯಿತು. ನೀನು ಈಗ ಬರುವುದ ಈ ಸಮಯ ಎಷ್ಟಾಯ್ತು ಈಗ? ಅಲ್ಲ, ನನಗೆ ಸುದ್ದಿ ಮುಟ್ಟಿದ ಆ ಕ್ಷಣ ಹೊರಟಿದ್ಯಾ? ಹೌದು, ಹೇಳಿ ಕಳಿಸಿದ್ದೆ. ನಂಗೆ ಸುದ್ದಿ ಮುಟ್ಟುವಾಗೆ ತಡ ಆಯ್ತು, ವಿಳಂಬ ಆಯ್ತು ಅಂತ. ಹೌದು, ಕಳಿಸಿದವ್ರು ಪಾಪ ಬಂದದ್ದು ನಮ್ಮಲ್ಲಿ ಈಗ ಈಗಾದ್ರೂ ಬಂದಿಯಲ್ಲ, ಮುಗಿಸಿ. ಅದು ಮುಗಿಸುವುದಲ್ಲ, ಮುಗಿಸಿ ಎಲ್ಲ ಬೇಡ ಮಾರೆ. ನೀ ಯಾಕೆ ಹೇಳ್ತೆ ಅಂತ ನನಗೆ ಅರ್ಥ ಆಯ್ತು. ಏನು? ಯಾಕೆಂದ್ರೆ ಅದು ಪಾಪ ಹಾಗೆ ಕೆಲವರು ಕೆಳಗೆ ಕೆಲವರು ಕೈ ಮೇಲೆ ಅವ್ರ ಮಾತು ಬರ್ತದೆ. ಬೇಡ, ಎಷ್ಟುಂಟು? ಯಾವುದು ಯಾವುದು? ಇಲ್ಲ ಬೈ, ಯಾವ್ದಿಲ್ಲ. ಅಲ್ಲ ಮತ್ತೆ ಮತ್ತೇನಿಲ್ಲ, ನೀನು ವಿಷಯಾಂತರ ಮಾಡುವುದು ಬೇಡ. ಬೇರೆ ನನಗೆ ಮರ್ತೋಯ್ತು ಅಂತ ಮಾಡಿದ್ದೀಯ. ನಾನು ನಿನ್ನನ್ನು ಕರೆಸಿದ್ದೆ ನೀನು ನನಗೆ ಕೊಡಬೇಕಾದ ಹಳೆಯ ಸಾಲವನ್ನು ಹಿಂತಿರುಗಿಸುವುದಕ್ಕೆ. 3,000 ಉಂಟು, ಹಿಂತಿರುಗಿಸಿ. ಅಲ್ಲ ಮರ, ಈ ವರ್ಷ ಆದ್ರೂ ಮೊನ್ನೆ ಆಗ್ತದೆ. ಅದಾಗುವುದಿಲ್ಲ, ಯಾಕೆಂದ್ರೆ ನೀನು ಕೊಟ್ಟದ್ದಲ್ವ, ಮತ್ತೆ ಕೊಟ್ಕೊಂಡು ಆಮೇಲೆ 3,000 ಉಂಟು. 3,000 ಈ ಒಂದು ಕೆಲಸ ಮಾಡಿ, 2,000 3 ಚಿಂತೆ ಮಾಡಬೇಕು. ಅಲ್ಲ, ಸಾಲಗಾರ ಸಾಲ ಕೇಳುದು. ಯಾಕೆ ಅಂತ ಹೇಳಿ, ಯಾಕೆ ಇರುವುದು ಒಂದು ಮನೆ ನನಗೆ. ಅದನ್ನಾದ್ರೂ ಒತ್ತೆ ಇಟ್ಟು ಕೊಡುವವರಿಗೆಲ್ಲ ಕೊಟ್ಟು ಒಂದು ವ್ಯವಸ್ಥೆ ಮಾಡ್ಕೊಡ. ಸುಮ್ಮನೆ ಎಷ್ಟು ಹೇಳಿಸ್ಕೊಳ್ಬಾರ್ದು. ಅಲ್ಲ, ನಮಗೂ ಸಾಕಾಗೋಗಿದೆ. ಅಲ್ಲ, ಮನೆ ಒತ್ತೆ ಇಡ್ಬೇಕಿದ್ರೆ ಕಾಗದ ಪತ್ರ ಸರಿ ಇರುತ್ತೆ. ಈಗ ನಮ್ದು ಮನೆಗೆ ಅದು ಹೇಳು ಎಂತ ಮಾಡಿ ಸಾಯುವ ನಮ್ಮ ಹಣೆ ಬರ. ಹಾಗಾಗಿ ಒತ್ತೆ ಇಡ್ಲಿಕ್ಕೆ ಅದು ಆಚಿಕೆ ಇದ್ದವರು ಬೇರೆ ಹತ್ತತ್ತು ಜಾಗ ಜಾಗ ಹೋಗ್ಬೇಕು. ಎಲ್ಲ ತೊಂದರೆ. ಹಾಗಾಗಿ ಅದು ಸರಿ ಮಾಡಿಕೊಳ್ಳಿಕ್ಕೆ ಒಂದು ಮನೆ ಕಾಗದ ಪತ್ರಗಳನ್ನೆಲ್ಲ ಸರಿಪಡಿಸಿಕೊಳ್ಳುವುದು. ಹಾಗಾಗಿ 2 ಕೊಡು, ಮನೆಗೆ 5 ಕೊಡುವ. ನಿನಗೆ 2 ಕೊಡುವುದು ವಿಶೇಷ ಅಲ್ಲ, ಆದ್ರೆ ಕೊಡಬೇಕು ಯಾಕೆ ಎನ್ನುವುದು ಪ್ರಶ್ನೆ. ಈಗ ನಾನು ನಿಮಗೆ ಮೊದಲು ಕೊಟ್ಟದ್ದು ಹಿಂದಿರುಗಿಸಿ ಕೊಡಲೇಬೇಕೆನ್ನುವ ಒತ್ತಾಯ ಇದ್ದು ಮಾತ್ರ ಅಲ್ವಾ, ನಾನು ಅದನ್ನು ಕೊಡುವಾಗಲೇ ತೀರ್ಮಾನ ಮಾಡಿದ್ದೇನೆ. ಒಂದು ಹೇಗೂ ಹಿಂದಿರುಗಿ ಕೃಷ್ಣ ಅರ್ಪಣ ದೇವರೇ, ನಮ್ಮ ಕೊಡೋರಿಗೆ ದೇವ್ರು ಇದೇ ಬುದ್ಧಿ. ನಾನೇ ಹಿಡ್ಕೊಬರ್ತೇನೆ, ನೀವು ಗೊತ್ತೇ. ಉಳಿದವರಿಗೆಲ್ಲ ಆ ಬುದ್ಧಿ ಬರ್ತದೆ ಎನ್ನುವ ಗೊತ್ತಿಲ್ಲ. ನಾನಂತೂ ಆ ಬುದ್ಧಿಯಿಂದ ನಿಲ್ಲಿಸ್ಕೊಟ್ಟದ್ದು ಬಿಟ್ಟಿದ್ದೇನೆ. ನಾನೇ ಸಂತೋಷವುದೇ, ಎಲ್ಲ ಗೆಳೆಯರಾಗಿ ನೀನಲ್ಲ, ನಿನ್ನ ಗುರುವೇ ಹಾಗೆ. ಈಗ ನನ್ನ ಕರ್ತದ್ದು ವಿಶೇಷ ಉಂಟು, ಕೇಳಬೇಕು ಅಂತಿಲ್ಲ. ನಿನಗೆ ಕರೆದು ಕೂತ್ಕೊಂಡಾದ್ರು ನಾ ಹೇಳ್ಬೇಕು. ಯಾಗೂ ನಾನು ಹೇಳುವುದಿದ್ದದ್ದು ಅಂತ ನಂಗೆ ಗೊತ್ತುಂಟ. ಬರುವವರಿಗೂ ಕೇಳಿದ ಮೇಲೆ ಹೇಳ್ದಂತೆ ಯಾಕೆ ಅಂತ ಕೆಲವು ಸಲ ಮೊದಲೇ ಹೇಳ್ಬೇಕು. ಕೆಲವರೆಲ್ಲ ಬಹಳ ಅಭ್ಯಾಸ ಆದವರು ಈ ಒಳಗಡೆ ಬಂದ್ರೆ ಈ ಜಾಗ ನೋಡ್ತಾರೆ, ನೀವು ಇಲ್ಲಿ ಆ ಕಡೆ ಹೋಗುವುದೇ. ಯಾಕೆ ನನಗೆ ಅದೇ ಶುರು ಮಾಡಿದ್ದೆ ನಾನೀಗ. ಹಾಗೆ 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 ಕೆಲವು ಬರುವವರು ಎಂಥದ್ದು ಪ್ರಯೋಜನ ಇಲ್ಲ. ಏನ್ ನಮ್ಗೆ ಕೊಡ್ಲಿಕ್ಕೆ ಹಾಗೆ ಅಂತವ್ರು ಬಂದ್ರೆ ಮತ್ತೆ ಹಾಗೆ ನಾವು ತಲೆ ತಿನ್ನುದೇ. ಆದ್ರೆ
ನನ್ನ ವಿಷಯದಲ್ಲಿ ಹಾಗಲ್ಲ. ನಿನ್ನತ್ರಲ್ಲ ನಿಸ್ವಾರ್ಥಿಯಾಗಿ ನೀನು ಏನನ್ನು ತೋಚ್ತದೋ ಅದನ್ನು ನನಗೆ ಹೇಳುವ. ಹೌದು. ಈಗಲೂ ಸಮಸ್ಯೆ ಆದದ್ದು ಹಾಗೆ. ಏನು? ಮೊನ್ನೆಯಷ್ಟೇ ತ್ರಿವೇಣಿಯನ್ನು ಮದುವೆ ಆದವ. ಹಾ ಹೊಸ ದಾಂಪತ್ಯ ಜೀವನ ಹೌದು ಸಂತೋಷವಾಗಿ ಕಾಲ ಕಳೆಯಬೇಕಿತ್ತು. ಹೌದು. ಅವಕಾಶವೇ ಇಲ್ಲ. ಯಾಕೆ? ಶೋಣಿಪ ಒಂದೇ ನಮ್ಮ ಮಾವ ಹೌದು. ನೂತನವಾದಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಏನು? ನಾವೀಗ ಗಡಿ ಪ್ರದೇಶವನ್ನು ಕಾಯುವುದಕ್ಕೆ ಹೋಗಬೇಕಂತೆ. ಹಾ. ಅಲ್ಲಿರುವಂತಹ ಪ್ರಾಚೀನ ಭವನವನ್ನು ಸಂರಕ್ಷಿಸಬೇಕಂತೆ. ಹಾ ಈ ಕೂಡಲೇ ಹೋಗಬೇಕು ಎನ್ನುವುದು ರಾಜಾಜ್ಞೆ. ಹಾ. ಎಲ್ಲಿ ಆದರೂ ನಾನು ಕರ್ತವ್ಯಕ್ಕಾಗಿ ಹೋದೆ ಅಂತಾದ್ರೆ ಹಾ ನನ್ನ ಹೆಂಡತಿ ಬೇಸರ ಆಗುವುದಿಲ್ಲವೇನು? ಪ್ರಾರಂಭದಲ್ಲಿ ಒಂದು ಸಮಸ್ಯೆ ಮನೆ ಬಿಟ್ಟು ಹೋಗುದೇ ಒಳ್ಳೆಯದು. ಪ್ರಾರಂಭದಲ್ಲಿ ಇತ್ತು ನೋಡು, ಆ ಬಿಟ್ಟು ಹೋಗುವ ಕ್ರಮ ಸರಿಯಲ್ಲ. ನಿನಗೆ ಗೊತ್ತಿಲ್ಲದೆ ಇರುವ ವಿಷಯವೇ ಪ್ರಪಂಚದಲ್ಲಿ ಇರುವ. ಆದ್ರೆ ಸಮಸ್ಯೆ ಏನು? ನಿಮ್ಮ ಮದುವೆ ಆದವ್ರಿಗೆ ಹೇಳುವುದೇ ಆಯ್ತೇ ಬಿಟ್ಟು ನಮ್ಮ ಹಣೆ ಬರಕ್ಕಿಂತ ಹೌದು. ಆದ್ರೆ ಯಥಾರ್ಥಕ್ಕಾಗಿ ಮದುವೆ ಆದ ಪ್ರಥಮದಲ್ಲಿ ಹೆಣ್ಣು ಗಂಡು ಹೀಗೆ ಒಂದು ಕ್ರಮ ಉಂಟು. ನೀನು ಹೆದರಿಕೆ ಹುಟ್ಟಿಸಬೇಡ. ಯಾಕೆ? ಅಲ್ಲ, ನನಗೆ ಮದುವೆ ಆದದ್ದು ಮಾತ್ರ ಅಲ್ವಾ? ಹೌದು. ಇನ್ನು 4 ವರ್ಷ ಹೋದ್ಮೇಲೆ ಹಾಗೆ ಅಂತ ಆ ಯೋಚನೆ ಬಂದ್ರೆ ಎಂತದ್ದು? ಹೆಂಡತಿ ಕುರಿತಾಗಿ ಆಸಕ್ತಿ ಇರುವುದಿಲ್ಲ ಅಂತ. ಛೆ, ಹಾಗಲ್ವಾ? ಅದು ಕೊನೆವರೆಗೆ ಇಟ್ಕೊಬೇಕು. ಹಾಗಿರ್ಬೇಕು. ಹಾಗಂತ ಹೋದಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಜೀವನದಲ್ಲಿ ಅದೇ ಉದ್ದೇಶ ಅಲ್ಲ. ಖಂಡಿತ ಅಲ್ಲ. ಹಾಗಂತ ಈ ಪ್ರಥಮದಲ್ಲಿ ಬಿಟ್ಟು ನೀನು ಹೇಳಿದಾಗೆ ಅವಳು ಬೇಸರಿಸಿಕೊಂಡ. ಸಹಜ. ಹಾಗಾಗಿ ಈ ಒಂದು ಉಪಾಯ ಕಾಣದೇ ಇದ್ದದ್ರಿಂದ ಹಾ ಹೆಂಡತಿಗೂ ಬೇಸರ ಆಗಬಾರದು, ಹೌದು ರಾಜಾಜ್ಞೆಗೂ ನಮ್ಮಿಂದ ಭಂಗ ಆಗಬಾರದು. ಹೌದು. ಇದು ಬಡವಣ ಹೇಳಿದೆ. ಇದಕ್ಕೆ ನಾನು ಬೇರೆ ಕಾರ್ಯಕ್ರಮ ಅಂತಲ್ಲ, ಅಲ್ಲಿ ನಿಷ್ಠೆ ಉಂಟು. ಬಂದವನ್ನ ಸುಧಾರಿಸಬೇಕು ಅಂತ ಅವಸರದಲ್ಲಿ ಹೋಗ್ಬೇಕಿದ್ರೆ ಮುಗಿಸಿ ಬಿದ್ದೆ. ಬಿದ್ದವ್ರು ತಡ ಮಾಡಲಿಲ್ಲ, ಅಲ್ಲೇ ಕುಡ್ಕೊಂಡು ಎತ್ಕೊಂಡು ಹೋಗ್ತೀವಿ. ಹಿಡ್ಕೊಂಡದನ್ನು ನಾನೇ ಆಗಿದ್ದ ಬಿದ್ದ, ಅಲ್ಲೇ ಕುಡ್ಕೊಂಡು ಹೋಗ್ತೀನಿ. ಆದ್ರೆ ಒಳ್ಳೆ ಅಭ್ಯಾಸ ಆಗಿದೆ. ಏನು ಹೇಳಿ? ಅದು ಕೊಡುವುದಿಲ್ಲ. ಬಿದ್ದದ್ದಲ್ಲ, ಬಿದ್ದವು ಕುಡ್ಕೊಂಡು ಎತ್ತೋದು. ಬಿದ್ದೋದು ಕುರ್ಚಿ ಬಿಚ್ಚಾಯ್ತು. ನೋಡಿದ್ದೇನೆ, ಸಂತೋಷವಾಯ್ತು. ನಿಮ್ಮ ಆತ್ಮೀಯ ನಮ್ಮ ಆತ್ಮೀಯ ಸ್ನೇಹಿತ. ನಿನ್ನಿಬ್ಬರ ಮಾತನ್ನ ಕೇಳಿಯೇ ನಾನು ಇಲ್ಲಿವರೆಗಾಗಿ ಬಂದೆ. ನಮ್ಮಿಬ್ಬರ ಸಂಭಾಷಣೆ ಕೇಳಿದ್ದೀರಾ? ಹೌದು. ಅದು ಒಂದು ಮಾತು. ಏನು? ಹೆಂಡತಿ ಆದವಳು ಆದ್ಮೇಲೆ ಸಂಭಾಷಣೆ ಕದ್ದು ಕೇಳಬಾರ್ದು ಅಂತ. ನಾನು ಪ್ರತಿ ಕೇಳಿದ್ದಲ್ಲ, ಇದ್ದು ಕೇಳಿದ್ದು. ಹೊಡಿಗೆ ಇದ್ದವಳು. ನನ್ನನ್ನು ಹೇಗೆ ಆದಿಲೆ ಹೋಗಬೇಕು ಆ ಬಗ್ಗೆ ಯೋಚನೆ ಇರಬೇಕು. ಅದೇ ಚಾಲೆಂಜ್ ಹೇಳಿ. ಖಂಡಿತವಾಗಿ ಯೋಚನೆ ಬೇಡವೇ ಬೇಡ. ನಾನು ನಿಮ್ಮೊಂದಿಗೆ ಬರ್ತೇನೆ, ಛಾಯಾನುವರ್ತಿಯಾಗಿರ್ತೇನೆ. ಯಾವ ರೀತಿಯಾಗಿ ಅಡವಿಗೆ ಹೋಗುವ ಕಾಲಕ್ಕೆ ಶ್ರೀರಾಮನನ್ನ ಹೇಗೆ ಶೀಲೆ ಜ್ಞಾನಕ್ಕೆ ಅನುಸರಿಸಿಕೊಂಡು ಹೋಗಿದ್ದಾಳೋ ಹಾಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಶ್ರೀರಾಮನನ್ನು ಶೀಲೆ ಜ್ಞಾನಕ್ಕೆ ಹೇಗೆ ಅನುಸರಿಸಿಕೊಂಡು ಹೋಗಿದ್ದಾಳೋ. ರಾಮ ಏಕಪತ್ನಿ ವ್ರತಸ್ಥ ಅಲ್ವಾ? ಹೌದು. ಅವನಿಗೆ 7 ಹೆಂಡ್ರ ಆದದ್ದು ಅವ. ಹೇಳಿದವಳು ಹೇಳಿದ್ರಲ್ಲ, ಜಾನ್ಯಕ್ಕೆ ಮತ್ತೆ ಶಿಲೆ. ಜಾಗೃತಿ ಮತ್ತು ಶೀಲೆ ಶೀಲೆ ಜ್ಞಾನಕ್ಕೆ. ಶೀಲೆ ಮೊದಲು ಶೀಲೆ ಓ ಶೀಲೆ ಬದಲ ಇದು ಶೀಲೆ ಜಾನಕಿ. ಶೀಲೆಯಾದ ಜಾನ. ಜಾನಕಿ ಶೀಲ ಅಲ್ಲ. ಅದು ಅಲ್ಲ, ಅದೆರಡು ಬೇರೆ ಬೇರೆ ಇಲ್ವಾ? ಹಾಗೆ ನಾನು ಒಂದ್ಸಲ ಕಂಗಾಲಾಗಿದ್ದೆ. ರಾಮ ಏಕಪತ್ನಿ ಇದು ಜಾನಕಿ ಜಾನಕಿ ಅಂದ್ರೆ ಅದೇ ಯಾರ ಮಗಳು ಅಂತ ಅಂದ್ರೆ ಜಾನಕಿಗಿದ್ದ ವಿಶೇಷ ಈ ಕಾಲಗಳು. ಅಂದ್ರೆ ಅವ್ರು ಹೇಳಿದ್ದೆ, ಹಾ ಈಗ ಹೊರಟು ನಿಂತಿರುವಂತಹ ನಾನೇ ಹಾ. ಸಾಕ್ಷಾತ್ ಶ್ರೀರಾಮಚಂದ್ರ. ಅದು ಒಂದು ಹೆಚ್ಚಿನ ಅನುಭವ ನನಗೆ ಉಂಟು. ಅದು ಒತ್ತಿ ಹೇಳಬೇಕಾದ ಅಗತ್ಯ ಇಲ್ಲ, ಅವ್ರಿಗಿಂತ ಹೆಚ್ಚು ನನಗೆ ಗೊತ್ತು. ಮತ್ತೆ ಹೀಗೊಂದು ಮಾಡ್ಕೊಳ್ಳಿಲ್ಲ ಬಿಟ್ಟರು ಮತ್ತೆ ಇದು ಅವನ ಮಾತಿಗೆ ಶಬ್ದಾರ್ಥ ಮಾಡಬೇಕು, ಭಾವಾರ್ಥ ಕಡಿಮೆ. ಮತ್ತೆ ಇವನು ಕೀರ್ತಿ ಹೇಳಿ ಹೇಳಿದ್ರೆ ವಿಶೇಷ ನೋಡಿ. ಒಂದು 5 ಫಲ ಹೇಗೆ ನಿಮ್ಮನ್ನು ರಾಮ ಮಾಡ್ತು ನೋಡಿ. ನಾನು ಶ್ರೀರಾಮಚಂದ್ರನಾದ್ರೆ ಹಾ. ನನ್ನನ್ನು ಅನುಸರಿಸಿ ಬರುತ್ತಿರುವಂತಹ ಇವಳೇ ಸಾಕ್ಷಾತ್ ಸೀತಾದೇವಿ. ಅನುಮಾನವೇನು? ಅಲ್ಲಿಗೆ ಮುಗಿಲಿ. ಮತ್ತೆ ನಮ್ಮಿಬ್ಬರ ಜೊತೆಯಾಗಿ ಬರುವಂತಹ ನೀನೇ ಹಾ ಮಾರುತಿ ರಾಯ. ಅಲ್ಲ ನಿಮ್ಗೆ ಬೇಕು, ನೀವು ರಾಮಾಯಣ ಪುಸ್ತಕ ನಿಜಗೆ ನಾನು ಓದದೆ. ಅಲ್ಲ ನಂಗೆ ಅದೇ ಕೇಳುತ್ತಾ, ಹಿಂದೆ ಹೋದ್ರೆ ರಾಮ ಕಾಡಿಗೆ ಹೋಗಬೇಕಿದ್ದರೆ
ನೀವ್ ಹೇಳ್ದಾಗ ಸೀತೆ ಹೌದು, ಹಾ. ಒಟ್ಟಿಗಿದ್ದವ್ ಲಕ್ಷ್ಮಣ, ಹೌದು ಹನುಮಂತನ ಸಿಕ್ಕಿದ್ದಲ್ಲ ಅಲ್ಲಿ ಹೋಗ್ಬೇಕು. ಮುಂದೆ ಹಾ. ಮಂಚಪಟ್ಟಿಯಲ್ಲಿ ಹಾ ತೀರ ಪಂಪ ತೀರದಲ್ಲಿ ನಿನಗೆ ಅದೆಲ್ಲ ನೆನಪಾಗ್ತದೆ ಹಾಗೆ. ನಾನು ಓದೋದು ಹೆಚ್ಚು ಕಡಿಮೆ ಆಗಿದೆ. ಹಾ. ನಾ ಕೇಳಿದ್ದೆ ಬಿಟ್ಟು ಓದೋದು ಕಡಿಮೆ. ಹಾ. ಆಗ ನೀ ಹೇಳಿದಾಗ ಅಲ್ಲಿ ಸಿಕ್ಕು ಹಾ. ಒಟ್ಟಿಗೆ ಹೋಗುವಲ್ಲೇ ಹನುಮಂತನ ಕಂಡಾಗ ಇದ್ದ. ಹಾ. ನನಗೆ ಯಾಕೆ ಹಾಗಾಯ್ತು ಅಂತ ನೀವು ಯೋಚನೆ ಮಾಡಿ. ಯಾಕೆ ಹನುಮಂತ ಆಮೇಲೆ ರಾಮ ಸೀತೆಯರಿಗೆ ಜೊತೆಯಾದ ಹೌದು. ಹೌದು. ಆದ್ರೆ ನಾನು ನಿನ್ನನ್ನು ಕರೆದೊಯ್ಯುವಾಗ ಹಾ ಲಕ್ಷ್ಮಣ ಅಂತ ಹೇಳೋಣ ಅಂತೇ ನಿನ್ನ ಮುಖ ನೋಡಿದ್ದು. ನಿನ್ನ ಮುಖ ನೋಡಿ ನಾನು ಗಮನ ನೀನು ಒಂದು ಕೆಲಸ ಮಾಡ್ತೀನಿ, ಯಾವ್ದಾದ್ರು ಆಂಜನೇಯ ದೇವಸ್ಥಾನಕ್ಕೆ ಒಂದು ಎಣ್ಣೆ ಹಾಕು. ದೇವಸ್ಥಾನಕ್ಕೆ ಅಂದ್ರೆ ಹಾ ಅದೇ ಎಣ್ಣೆ ಯಾಕೆ ಅಂತ ಹೇಳಿದ್ರೆ ನೀವು ಕಂಡ ಮುಖ ನೋಡಿದಾಗ ಹನುಮಂತನ ಕಂಡ ಹನುಮಂತನ ಹರಕೆ ಬಾಕಿ ಹಾಗೇನಿಲ್ಲ. ಹಾ. ರಾತ್ರಿ ಹೊತ್ತು ಹಾ ನನ್ನ ಕಣ್ಣಾಗು ಗಂಡ ಪಾಪ ನಿಮ್ಮ ಮುಖ ನೋಡಿ ಹನುಮಂತ ಅಂದ್ರು. ಹಾ ನಿನಗೆ ಮಾತ್ರ ಸೀಮಿತ. ಹಾಗಾದ್ರೆ ನೀನು ಬರ್ತೀಯಲ್ಲ. ಖಂಡಿತ. ಹಾ ನಾನು ನಿನಗೆ ಏನು ತೊಂದರೆ ಮಾಡಿ ನೀನು ಯಾಕೆ ಬರೋದು? ಇಲ್ಲಿ ಸುಡುಗಾಡು ನಾನು ಇರುವುದು ಕುಂತಿ ಒಟ್ಟಿಗೆ ಬರುವುದು ಒಳ್ಳೆ. ಅದು ಹಾಗೆ ಬಂದ್ರೆ ಅಲ್ಲ ಇಲ್ಲಿ ಯಾಕೆ ಅಂದ್ರೆ ನಮ್ಗೆ ನಿನಗೆ ಆ ಕಷ್ಟ ಯಾಕಂತ ಹೇಳು. ನಿಮಗಾದ ಕಷ್ಟ ನಮಗಾಗಲಿ ಅದು ನನ್ನ ದೊಡ್ಡ ವಿಶೇಷ. ಇಲ್ಲಿ ಇರ್ಲಿಕ್ಕೆ ತೊಂದರೆ ಇದೆ. ಏನು ತೊಂದರೆ? ಬಂದ ಅಭಿಮಾನಿಗಳು ನಮ್ಮನ್ನು ಹುಡುಕ್ತೇ ಇದ್ರು. ಹೌದಾ? ಹಾ. ಆಗಲಿ ಆಗಲಿ. ತನ್ನ ವಯಸ್ಸಲ್ಲಿ ಎಷ್ಟೆಲ್ಲ ಅಭಿಮಾನಿಗಳನ್ನು ಒಟ್ಟು ಮಾಡಿದ್ರು. ಆ ಅಭಿಮಾನಿಗಳೆಲ್ಲ ಒಟ್ಟಾಗಿ ಇನ್ನೊಂದು ಸನ್ಮಾನ ಮಾಡಬೇಕು. ನಾವಿಬ್ರು ಪಾಲ್ಗೊಳ್ಬೇಕು. ಹಾಗಾಗಿ ಮತ್ತೆ ಎಂತೆಂತ ಮಾಡುವಾಗ ಮಗಳು ಮಾತ್ರ ಅಲ್ಲ. ಪ್ರಥಮ ಸಾಲ ನಾವು ಕೂತ್ಕೊಳ್ಬೇಕು. ಹಾ. ಆ ಸನ್ಮಾನ ಸಮಾರಂಭದಲ್ಲಿ ಹಾ. ನಿನಗೆ ಹಂತಂತ ಮರಣಕ್ಕೆ ಯಾವ್ಯಾವ ಜಾಸ್ತಿ ಹಾಡಲಾಗ್ತಾರೋ ಏನು. ಕಲಿಕಾಲಲ್ಲೇ ಹೋಗ್ತಾರೋ ನಾವು ಭಗವಂತನಿಗೆ ಅರ್ಥಬರ್ಥ ಮಾಡ್ತೀವಿ. ನಾವು ಬರುವಾಗ ಹಾಗೆ ಬರ್ತೇವೆ. ಹೇಗೆ ತಪ್ಪಾಳಿಗ ಹಾ. ನೋಡು ಸುಮ್ಮನೆ ಅದು ವಿವರಣೆ ಬೇಡ. ನಮ್ಮ ಸನ್ಮಾನ ಮತ್ತದು ಅದು ಯಾವುದು ನಾವು ಬಯಸುವುದಿಲ್ಲ. ಅದೆಲ್ಲ ದೊಡ್ಡವರು ಬಯಸುತ್ತಿಲ್ಲ ಅದು. ದೊಡ್ಡದು ಆಗಂತ ನನಗೆ ಆಗ ಲಕ್ಷಣ ಉಂಟು ಅಂತ ನನಗೆ ಗೊತ್ತು. ಆದ್ರಿಂದ ಈಗ ಅದ್ರ ವಿಷಯ ಬೇಡ. ನಾನು ನಿಮ್ಮ ಒಟ್ಟಿಗೆ ಬರ್ತೇನೆ. ನನ್ನ ಹತ್ರ ಸಹಕಾರ ಉಂಟೆ. ಅಲ್ಲಿ ಖರ್ಚಿಗುವುದಿಲ್ಲ. ಯಾರಿಗೆ ಅಷ್ಟು ಕೇಳುವ ನಾನು ಅಷ್ಟು ಕೇಳಿಲ್ವಾದ್ರೆ ಎಲ್ಲ ಕೇಳ್ಕೊಂಡು ಮಾತಾಡ್ತದ್ದು. ಅಂದ್ರೆ ಹೆಚ್ಚಿನ ಅಣ್ಣ ಹಾ ನಿಮಗೆ ಸಂಬಳ ಕೊಡಬಹುದು, ಖರ್ಚು ಕೊಡ್ಲಿಕ್ಕೆ ಆಗುತ್ತಿಲ್ಲ. ಸಂಬಳವೇ 250 ವಿಚಾರದಲ್ಲಿ ಸೇವೆ ಆಗಿತ್ತು, ಅದೇ ರೀತಿ ಆಗಿತ್ತು. ಇನ್ನೂ ಅದರಲ್ಲೇ ಇದ್ದೀರ ನೀವು. 250 ಏನೇ ಆಗಲಿ ಅಷ್ಟೊತ್ತಿಗೆ ನಿಮ್ಮೊಟ್ಟಿಗೆ ನಾನಿದ್ದೆ. ಏನು ಬೈಯುವುದಮ್ಮ ನೀನು? ನಾವು ಮನೆ ಯಜಮಾನ ಗೊತ್ತುಂಟ. ಯಜಮಾನಿನ ಧರ್ಮನಿನ ನಾನಿರುವ ನೀನು ಯಜಮಾನ. ಆಹಾ. ಅಲ್ಲ ವಟ 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 ಮಾಡ್ತಾ ಇದ್ದವಳು ನೀನು. ಏನು ಹೋದ್ರಿಂದ ಕಪ್ಪೆಯಾಗಿ ಹುಟ್ಟಿದ್ಯಾ ನೀನು? ಹೌದು, ನೀವು ನೀನೇನಾಗಿದ್ದೀರಿ? ಕೇಳ ಹೋಗ್ಲಿ. ಯಾಕೆ ಕರ್ದದ ಯಾಕ? ಅಜ್ಜಿ ಬಂದಿದ್ದಾರೆ, ನಮಸ್ಕಾರ. ದೇವರು ಒಳ್ಳೇದು ಮಾಡ್ಲಿ ಮಗ. ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂತೆ ದೇವರ ಅನುಗ್ರಹಿಸಲಿ. ನಿನಗೂ ಅಲ್ಲೇ ಉಂಟಲ್ವೇನೆ? ಏನಮ್ಮ ನೀನು ಹಾಗೆ ಹೇಳುವುದು? ಈ ಮೊಮ್ಮಗಳಿಗೆ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅವಳಿಗೂ ಹಾಗೆ ಮಾಡುವುದಲ್ಲ. ಒಂದ್ರಲ್ಲೇ ಬಾಲ್ ಮಾಡ್ಕೊಳ್ಳಿ. ಯಾಕೆ ಕರ್ದದ ಯಾಕೆ? ಏನು ವಿಶೇಷ? ಅಂತ ನಮ್ಮೂರಿಗೆ ಬರ್ತಾ ಇದ್ದಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಕೋಣ ಚಂಬು ಹೋರಿ ಮಕ್ಕಳ ಮನೆಗಿಬ್ರು ಬೇಗಕ್ಕೆ ಹೆಣ್ಮಕ್ಳು ಇರುವಾಗ ಅವನ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತಾ ಇದ್ದು? ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಕೋಣ ಚಂಬು ಹೋರಿ ಮಕ್ಕಳ
ಮದುವೆ ಆಗಿದ ಅಲ್ಲ ನಮ್ಗೆ ಅದೆಲ್ಲ ಇದು ಬಂದು ನಮ್ಮ ಗ್ರಾಚಾರ ಕಷ್ಟ ಮುಖ ಶ್ರೀಕಾಂತ ಬಾವ ಶ್ರೀಮಂತಾನೆ ಆರೋಗ್ಯವಾಗಿತ್ತು. ಬರುವಾಗ ಏನಾದರೂ ಅಡೆತಡೆ ಉಂಟಾಯಿತು? ಏನೂ ತೊಂದರೆ ಆಗಲಿಲ್ಲ. ನಿಮ್ಮ ನಿರ್ಚಲಿಯ ಇದ್ದಮ್ಮ ಈಗ ಯಾರು ಗೊತ್ತಾಗಿಲ್ಲ. ಅವ ಯಾವತ್ತು ಗೊತ್ತಾಗ್ಲಿಲ್ವಾ? ಅವ ನಮ್ಮ ಸ್ನೇಹಿತ ಮಾರುತಿ ಅಂತ ಹೆಸರು. ಹೆಸರು ಮಾರು. ಮಾರುತಿ ತ್ರೇತಾಯುಗದಲ್ಲಿ ಒಂದು ನಿಮ್ಮ ಮಾರುತಿ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಸ್ವಾಮಿ ಹೆಸರಿಗೂ ವ್ಯವಹಾರ ಅದು ಸಂಬಂಧ ಇದೆ. ನಮ್ಮ ಹೆಸರೇನು? ಗ್ರಾಮಾಧಿಕಾರಿ ಸಾಕೇತರಾಯ. ಗ್ರಾಮಕ್ಕಧಿಕಾರ ಸಾಕೇತು ವಾಯು ಅಲ್ವಾ? ಲೆಕ್ಕ ಹಾಕಿದ್ದೀನಿ. ಗ್ರಾಮಾಧಿಕಾರಿ ಸಾಕೇತ ಅಂದರೆ ಏನು? ರಾಯು ಅಂದರೆ ಏನು? ಆ ಯುಗಕ್ಕೆ ಸಂಬಂಧಪಟ್ಟು ಇದಕ್ಕೆ ಹೋಲಿಸಿದೆ. ನಾವು ಮುಂದಾಗುವ ಅಲ್ಲ ಬೇರೆ ಗೊತ್ತಿಲ್ಲ. ಈ ಮಾರುತಿ ಯಾರ್ಯಾರ ಬಾಯಲ್ಲಿ ಸಿಕ್ಕಿ ಕುಡಿ ಆಗ್ತಾರೋ ನಿಮ್ಮ ಬಾಯಿ ಮಾತ್ರ ಕುಡಿ ಆಗುದಿಲ್ಲ. ನರ್ಮದಾ ಗೋದಾವರಿ ಅಂತ ನೀರು ಮತ್ತು ಓದಿದವೆ. ನರ್ಮದಾ ಗೋದಾವರಿ. ಹೌದು ಅವರು ನೀವು ಹೇಳುದೇ ಬೇಡ. ನಿಮ್ಗೆ ಸ್ವಲ್ಪ ವಿಚಾರ ಇದೆ. ಯಾರನ್ನು ಯಾವ ಸಂದರ್ಭ ಎಷ್ಟಕ್ಕೆ ಬಳಸ್ಕೊಳ್ಬೇಕು ಅಂತ ಈ ಮನೆ ಕೆಲ್ಸಕ್ಕೆ ಪಾಪ ಈ ವಯಸ್ಸಿನಲ್ಲಿ ಅಂತವ್ರನ್ನ ಏ ಕೋಣ ಚಂಪು ಹೋರಿ ಬಾಪಯ್ಯ, ಈ ಮನೆಯ ಮೂಲ ಗುಣವೇ ನಾನು. ಬುಡ ಸೇವ್ದೋಗಿದೆ. ಒಳಗಿದ್ದೊಳಗೆ ನರ ಎಳಿತ ಉಂಟು ಇವತ್ತ ಅದು ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ. ನಾನು ಕೇಳಿದ್ದೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಟು ಅಂತ. ಹಾಗೆ ನೀನು ತಿಳ್ಕೊಳ್ತಿ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಿಮ್ಮದು ಯಾಕೋತಾ ಉಂಟು. ನನಗೆ ಒಳಗಿದ್ದೊಳಗೆ ನರ ಎಳಿತಾ ಉಂಟು. ಇವಾಗ ಕಣ್ಣು ನನ್ನ ಮಗನಿಗೆ ತಮಾಷೆ. ಯಾವ ನರ ಅಂತ ಒಳಗೆ ಬಾ ನಿಂಗೆ ತೋರಿ. ಹೋರಿ ಬಾಪಯ್ಯ, ಏ ಕೋಣ ಚಂಪು, ನೋಡ್ಬೇಕಾದ್ರೆ ನಮ್ಗೆ ಅವಕಾಶ ಇಲ್ಲ. ಕೋಣ ಚಂಪು ಕಣ್ಣನ ಮಗನೇ ಮಾತಾಡ್ತಾರೆ. ಅದು ನೀವು ಹೇಳುದೇ ಬೇಡ. ನಿಮ್ಮ ಮಗ ಕಳ್ಳ ಅಂತ ನಂಗೆ ನೋಡ್ಬೇಕು. ನೀವು ಆ ಸಾಧ್ಯತೆ ಇಲ್ಲ. ಇವಳೇ ಆದ್ರೂ ಕಳತನ ಮಾಡುವ ಆ ಹೆಸರು. ಅಮ್ಮ ಓ ಶ್ರೀಕಾಂತ್ ಹೇಳಪ್ಪ. ನಾವಿಲ್ಲಿಗೆ ಬಂದದ್ದು ಗಡಿ ರಕ್ಷಣೆಗಾಗಿ. ಹಾಗೆ ಬಂದಿರುವ ನಮಗೆ ಆ ಪ್ರಾಚೀನ ಭವನವನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಮಾತ್ರ ಅಲ್ಲ, ಆ ಕುರಿತಾಗಿ ಆಸಕ್ತಿ ಉಂಟು. ಅದ್ಭುತ. ಏನ್ ಅದ್ಭುತ. ಆ ಮುಖ ಹೊರಲಿಕ್ಕೆ ಆ ರೂಪು ನೋಡಿದ್ರೆ ಎಲ್ಲ ಕಣ್ಣನ ಮಗನೇ ಈಗ ಹೊಗಳ್ತಾನೆ. ಇದಾದಾಗ ಒಂದು 60 ವರ್ಷದ ಹಿಂದೆ ನೋಡಿರ್ಬೇಕಿತ್ತು. ನಾನು ಒಳ್ಳೆ ಕುಟುಂಬಕ್ಕೆ ಇದೆ. ಈಗ ಬಂದು ಹೋಗಲ್ತಾನೆ. ಗಂಡ ಇದ್ದೇನೆ ಅಂತ. ಏನು ಯಾರನ್ನು ಕಣ್ಣನ್ನು ಸುಮ್ಮನೆ ಕೆಣಕಬೇಡಿ. ಇದು ನಿಮ್ಮ ನೋಡಿಕೊಂಡು ಇದು ಹೆದ್ದಾರಿ ಬದಿಗೆಲ್ಲ ಬದಿದು ಮಾಡ್ತಿದ್ರು. ಇದು ಒಳದಾರಿ ಪೂರ್ತಿ ಇಲ್ಲೇ ಉಂಟು. ಅದು ತೆಗೆದಾಕ